ಕ್ಯಾನ್ಸರ್ ರೋಗಿಗಳಿಗೆ ಎಐನಿಂದ ಪ್ರಾಣಾಪಾಯ. ಆಧುನಿಕ ಕಾಲದಲ್ಲಿ ಯಾವುದೇ ಸಣ್ಣ ಪುಟ್ಟ ಆರೋಗ್ಯ ಕುರಿತು ಸಂದೇಹಗಳಿಗೆ ಇಂಟರ್ನೆಟ್ ಆಶ್ರಯಿಸುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಈಗ ಇದರ ಜೊತೆಗೆ ಕೃತಕ ಬುದ್ಧಿಮತ್ತೆ ಎಐ ಚಾಟ್ ಬಾಟ್ಗಳನ್ನು ಆಶ್ರಯಿಸುವ ಜನರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಆದರೆ ಅತ್ಯಂತ ಸೂಕ್ಷ್ಮವಾದ ಕ್ಯಾನ್ಸರ್ ಚಿಕಿತ್ಸೆಯ ವಿಷಯದಲ್ಲಿ ಈ ಎಐ ಸಾಧನೆಗಳು ನೀಡುವ ಸಲಹೆಗಳು ರೋಗಿಗಳ ಪ್ರಾಣವನ್ನೇ ಅಪಾಯಕ್ಕೆ ಸಿಲುಕಿಸ್ತಾ ಇವೆ ಅಂತ ವೈದ್ಯಕೀಯ ಅಧ್ಯಯನವೊಂದು ಬಹಿರಂಗಪಡಿಸಿದೆ. ಕೀಮೋಥೆರಪಿಯಂಥ ವೈಜ್ಞಾನಿಕ ಚಿಕಿತ್ಸೆಗೆ ಬದಲಾಗಿ ಯಾವುದೇ ಆಧಾರವಿಲ್ಲದ ಪರ್ಯಾಯಗಳನ್ನು ಸೂಚಿಸುತ್ತಿದ್ದು, ಇವು ರೋಗಿಗಳನ್ನು ಅನಗತ್ಯವಾಗಿ ಪ್ರಾಣಾಪಾಯಕ್ಕೆ ಸಿಲುಕಿಸ್ತಾ ಇದೆ. ಅರ್ಧದಷ್ಟು ಉತ್ತರಗಳು ಹಸಿ ಸುಳ್ಳುಗಳು. ಲುಂಡ್ ಕ್ವಿಸ್ಟ್ ಇನ್ಸ್ಟಿಟ್ಯೂಟ್ ಫಾರ್ ಬಯೋಮೆಡಿಕಲ್ ಇನ್ನೋವೇಷನ್ ಸಂಸ್ಥೆಯ ವಿಜ್ಞಾನಿಗಳು ಪ್ರಕಟಿಸುವ ಬಿಎಂಜೆ ಓಪನ್ ನಿಯತಕಾಲಿಕೆಯಲ್ಲಿ ಪ್ರಕಟವಾದ ಅಧ್ಯಯನದ ಅಂಶಗಳು ಅನೇಕ ವಿಷಯಗಳನ್ನು ಬಹಿರಂಗಪಡಿಸಿದೆ. ಸಂಶೋಧಕರು ಚಾಟ್ ಜಿಪಿಟಿ, ಜೆಮಿನಿ, ಮೆಟಾ ಎಐ, ಡೀಪ್ ಪೀಕ್ ಮತ್ತು ಗ್ರೋಕ್ನಂತಹ ಜನಪ್ರಿಯ ಚಾಟ್ಬಾಟ್ಗಳನ್ನು ಪರೀಕ್ಷಿಸಿದ್ದಾರೆ. ಕ್ಯಾನ್ಸರ್ನಂತಹ ಮರಣಾಂತಿಕ ಕಾಯಿಲೆಗಳ ಬಗ್ಗೆ ಕೇಳಿದಾಗ ಅವು ನೀಡಿದ ಉತ್ತರಗಳಲ್ಲಿ ಸುಮಾರು 50% ತಪ್ಪಾಗಿವೆ ಅಂತ ಕಂಡುಬಂದಿದೆ. ಇವುಗಳಲ್ಲಿ 19.6% ಮಾಹಿತಿ ರೋಗಿಯನ್ನು ಸಂಪೂರ್ಣವಾಗಿ ದಾರಿ ತಪ್ಪಿಸುವಂತಿದ್ರೆ 30% ಅಸ್ಪಷ್ಟವಾಗಿತ್ತು. ನಿರ್ದಿಷ್ಟವಾಗಿ ಹೇಳುವುದಾದರೆ ಪರೀಕ್ಷಿಸಲಾದ ಎಲ್ಲಾ ಮಾದರಿಗಳಲ್ಲಿ ಗ್ರೋಕ್ ಕೆಟ್ಟ ಪ್ರದರ್ಶನ ನೀಡಿತು ಎಂದು ವಿವರಿಸಿದೆ. ಜೀವಗಳ ಕೊಲ್ಲುವ ಉಚಿತ ಸಲಹೆ, ಕೀಮೋಥೆರಪಿಗೆ ಪರ್ಯಾಯಗಳು ಏನು ಎಂಬ ಪ್ರಶ್ನೆಗಳಿಗೆ ಈ ಬಾಟ್ಗಳು ಆರಂಭದಲ್ಲಿ ಸಣ್ಣಪುಟ್ಟ ಎಚ್ಚರಿಕೆ ನೀಡಿದರೂ ತಕ್ಷಣವೇ ಆಕ್ಯುಪಂಕ್ಚರ್, ಗಿಡಮೂಲಿಕೆ ಔಷಧಿ, ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲದ ಕ್ಯಾನ್ಸರ್ ಡಯಟ್ಗಳನ್ನು ಸೂಚಿಸಿವೆ. ಅಸಲಿಗೆ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯನ್ನೇ ವಿರೋಧಿಸುವ ಗರ್ಸನ್ ಥೆರಪಿಯಂತಹ ವಿಷಯಗಳನ್ನು ಸಹ ಉಲ್ಲೇಖಿಸ್ತಾ ಇರೋದು ಪರಿಸ್ಥಿತಿಯ ಗಂಭೀರತೆಯನ್ನು ಪ್ರತಿಫಲಿಸುತ್ತೆ. ಹಲವು ವರ್ಷಗಳ ಸಂಶೋಧನೆಯ ನಂತರ ಸಾಬೀತಾಗಿರುವ ವೈಜ್ಞಾನಿಕ ಚಿಕಿತ್ಸೆ ಕೀಮೋಥೆರಪಿಯೊಂದಿಗೆ ಸಾಬೀತಾಗದ ಚಿಕಿತ್ಸೆಗಳಿಗೂ ಸಮಾನ ಪ್ರಾಮುಖ್ಯತೆಯನ್ನು ನೀಡೋದ್ರಿಂದ ರೋಗಿಗಳು ಹೆಚ್ಚು ಗೊಂದಲಕ್ಕೆ ಒಳಗಾಗ್ತಿದ್ದಾರೆ. ಎಐ ವೈದ್ಯರಲ್ಲ, ಜಾಗರೂಕರಾಗಿರಿ. ಎಐ ನೀಡುವ ಈ ಸುಳ್ಳು ಮಾಹಿತಿಯಿಂದ ರೋಗಿಗಳು ಜೀವ ಉಳಿಸುವ ಕೀಮೋಥೆರಪಿ ಹಾಗೂ ರೇಡಿಯೇಷನ್ ಅಂತಹ ಚಿಕಿತ್ಸೆಗಳನ್ನು ಮುಂದೂಡಲು ಅಥವಾ ಸಂಪೂರ್ಣವಾಗಿ ಕಡೆಗಣಿಸಲು ಕಾರಣವಾಗುತ್ತಿದೆ ಎಂದು ವೈದ್ಯರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಈ ಚಾಟ್ ಬಾಟ್ಗಳು ರೋಗಿಗಳ ಜೀವಿತಾವಧಿಯ ಬಗ್ಗೆ ವಾಸ್ತವಕ್ಕೆ ದೂರವಾದ ಅಂದಾಜುಗಳನ್ನು ನೀಡುತ್ತಿವೆ. ಅವರಲ್ಲಿ ಇಲ್ಲಸಲ್ಲದ ಆತಂಕಗಳನ್ನು ಹೆಚ್ಚಿಸ್ತಾ ಇವೆ. ಎಐ ಎಂಬುದು ಕೇವಲ ಮೂಲಭೂತ ಮಾಹಿತಿ ತಿಳಿದುಕೊಳ್ಳೋಕೆ ಮಾತ್ರ. ನಿಖರವಾದ ರೋಗ ನಿರ್ಣಯ ಚಿಕಿತ್ಸೆಗಾಗಿ ಅರ್ಹ ಆಂಕೋಲಾಜಿಸ್ಟ್ ಅಂದರೆ ಕ್ಯಾನ್ಸರ್ ತಜ್ಞರನ್ನು ಸಂಪರ್ಕಿಸಬೇಕು ಎಂದು ತಜ್ಞರು ಎಚ್ಚರಿಸಿದ್ದಾರೆ.